ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸಡನ್ನಾಗಿ ಏನು ಎಲ್ಲಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ನಾವೀಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಿಸರ್ವೇಷನಲ್ಲಿ ಇದ್ದೀವಿ. ಸೊ ಸಡನ್ನಾಗಿ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಒಂದು 4 days ಓಕೆ ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನಾವೀಗ ರಿಸರ್ವೇಷನಲ್ಲಿ ಇದ್ದೀವಿ. ಸೊ ನಮ್ಮ ಟೈಮ್ ಏನು ಒಂದು 30 minutes ಬರುತ್ತೆ, 50 minutes ಬರುತ್ತೆ. ಸೊ ವಿ ಆರ್ ವೇಟಿಂಗ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವು ಇಳಿಬೇಕೀಗ. ವಿ ಆರ್ ಸೋ ಎಕ್ಸೈಟೆಡ್ ಟು ಸ್ಟಾರ್ಟ್ ದಿಸ್ ಸ್ಪೆಷಲ್ ಪಯಣ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಇವಾಗ ನಾವು ಮಧುರೈಯಲ್ಲಿದ್ದೀವಿ. ಈ ಟ್ರಿಪ್ ಏನು ಅಂದರೆ ಒಂದು ಸ್ಪಿರಿಚುವಲ್ ಟ್ರಿಪ್ ಥರ. ನಾವು ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಸೊ ಫೈನಲಿ ನಾವು ಇವತ್ತು ಹೋಗ್ತಾ ಇದ್ದೀವಿ. ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. ಏನು ಅಂದರೆ 6 ಪಡೆ ವೀಡು, ಅಂದರೆ 6 ಹೌಸ್ ಆಫ್ ಸುಬ್ರಹ್ಮಣ್ಯ. ಅಂದರೆ ಅದು ತಮಿಳ್ನಾಡಲ್ಲಿ ಒಂದೊಂದು ಊರಲ್ಲಿವೆ. ನಾವು ಅದನ್ನ ಲೈನಾಗಿ 1 by 1 ಹೋಗ್ತಿದ್ದೀವಿ, ಆರ್ಡರ್ ವೈಸ್. ಎಸ್, ಆರ್ಡರ್ ವೈಸ್. ಅದೇ ನಮ್ಮ ವಿಡಿಯೋನ ಸ್ಪೆಷಾಲಿಟಿ. ನಾನು ನೋಡಿರೋವರೆಗೂ ಲೈಕ್ ಆರ್ಡರ್ ವೈಸ್ ಹೋಗಿರೋರು ನಾವು ಅಷ್ಟೊಂದು ನೋಡಿಲ್ಲ. ನನ್ನ ತಮ್ಮನೂ ಮಮ್ಮಿನೂ ಹೋಗ್ಬಿಟ್ಟು ಬಂದಿದ್ದಾರೆ 1 ವಾರ. ಆ್ಯಂಡ್ ನಾವು ಇದನ್ನ 4 days or 5 days ಕಂಪ್ಲೀಟ್ ಮಾಡೋಣ ಅಂತ ಇದ್ದೀವಿ. 4 days ಕಂಪ್ಲೀಟ್ ಮಾಡೋಣ. ಓಕೆ, 4 days ಕಂಪ್ಲೀಟ್ ಮಾಡೋಣ ಅಂತ ಇದ್ದೀವಿ. ಒಂದೊಂದು ಊರೂ ನಾವು ವಿಡಿಯೋ ಮಾಡ್ತೀವಿ. ಸದ್ಯಕ್ಕೆ ಇವಾಗ ನಾವು ಮಧುರೈಯಲ್ಲಿದ್ದೀವಿ, ರೂಮ್ ತೊಗೊಂಡಿದ್ದೀವಿ. ಇದು ಯಾರು ಬಂದು ಆರ್ಡರ್ ವೈಸ್ ಮಾಡಿರೋ ಥರ ಇಲ್ಲ, ಬಿಕಾಸ್ ಎಲ್ಲರೂ ಬೇಗ ಫಿನಿಶ್ ಮಾಡಬೇಕು ಅಂತ ಪಕ್ಕ ಊರಲ್ಲಿ ಏನಿರುತ್ತೆ ಹಂಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಓಕೆನಾ? ಸೊ ಇದು ನಾವು ಆರ್ಡರ್ ವೈಸ್ ಹೋಗೋಣ ಅಂತ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಸುಬ್ರಹ್ಮಣ್ಯನ ಫಸ್ಟ್ ಬೀಡ್ ಅಂದರೆ ಫಸ್ಟ್ ಮನೆ, ಫಸ್ಟು ಟೆಂಪಲ್ ಇಂದ 6th ಟೆಂಪಲ್ವರೆಗೂ ಆರ್ಡರ್ ವೈಸ್ ಹೋಗ್ತೀವಿ ನಾವು. ಸೊ ನಾವೀಗ ಏನು ಫಸ್ಟ್ ಟೆಂಪಲ್ಗೆ ಹೋಗ್ತೀವಿ. ಎಲ್ಲ ಟೆಂಪಲ್ ಟ್ರೈ ಮಾಡ್ತೀವಿ, ಎಷ್ಟಾಗುತ್ತೆ ಅಷ್ಟು ನಿಮ್ಗೆ ತೋರಿಸೋದಕ್ಕೆ. ಬಿಕಾಸ್ ಹೊರಗಡೆ ಎಲ್ಲ ಅಲೋ ಮಾಡಲ್ಲ, ಮೇ ಬಿ ವಿಡಿಯೋಗ್ರಫಿ ಎಲ್ಲ. ಎಷ್ಟಾಗುತ್ತೆ ಅಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ. ಎಲ್ಲ ಟೆಂಪಲ್ಸ್ಗಳನ್ನ ಯಾವ ರೀತಿ ಹೋಗಬೇಕು, ಯಾವ ರೀತಿ ಕವರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತೀವಿ. ನೋಡ್ತಾ ಇರಿ, ವೆಯ್ಟ್ ಮಾಡಿ. ಎಸ್, ವಿ ಆರ್ ಆಲ್ ರೆಡಿ. ಸೊ ಇವಾಗ ಹೊರಡಬೇಕು. ದಿಸ್ ಇಸ್ ಮೈ ಔಟ್ಫಿಟ್. ಇದು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ಪರ್ಚೇಸ್ ಮಾಡಿದ್ದೆ. ಆ್ಯಕ್ಚುಲಿ ಚೆನ್ನಾಗಿದೆ ಕ್ವಾಲಿಟಿ ಆ್ಯಂಡ್ ಈ ಡೀಟೇಲಿಂಗ್ ಎಲ್ಲನೂ. Hey, now we are going to the first temple of Arupade Veedu, that is Tiruparankundram. ಈ 6 ದೇವಸ್ಥಾನಗಳು ಸುಬ್ರಹ್ಮಣ್ಯ ಸ್ವಾಮಿ ರಾಕ್ಷಸರನ್ನು ಸಂಹಾರ ಮಾಡಿರೋಂಥ ಪ್ಲೇಸ್ಗಳನ್ನು 6 ಪಡವೀಡು ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೇದು ತಿರುಪರಕುಂಡ್ರಂ. ಮಧುರೈಯಿಂದ ಜಸ್ಟ್ 7 kilometersಲ್ಲಿದೆ, ಅಂದರೆ ಸಿಟಿಯಿಂದ ನೆಕ್ಸ್ಟು ಮೊದಲನೇದು. ಸೊ ಇವಾಗ ಅಲ್ಲಿಗೆ ಬಂದಿದ್ದೀವಿ. ಓಕೆ, ಈ ದೇವಸ್ಥಾನ ಯಾವ ಥರ ಪ್ರಸಿದ್ಧಿ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಒಬ್ಬ ಹಸುರನ್ನು ಸಾಯಿಸಿ ಇಂದ್ರನ ಮಗಳಾದ ದೇವಯಾನಿನ ಮದುವೆ ಆಗಿರೋ ಪ್ಲೇಸು. ಸೊ ಇಲ್ಲಿ ಯಾವುದಾದ್ರು ವಿವಾಹ ಅಂದರೆ ಮ್ಯಾರೇಜ್ ರಿಲೇಟೆಡ್ ಏನೋ ಇಶ್ಯೂಸ್ ಇದ್ದರೆ ಸೊ ಇಲ್ಲಿ ವಿಸಿಟ್ ಮಾಡ್ತಾರೆ. ಸೊ ಹೋಗೋಣ ಬನ್ನಿ. ಈಗ ಹಂಗೆ ಟರ್ನ್ ಆಗಿಬಿಡು. ಸೊ ಇದು ದೇವಸ್ಥಾನದ ಮೇನ್ ಎಂಟ್ರೆನ್ಸು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದೇನು ನೋಡ್ತಾ ಇದ್ದೀರಾ, ಇದು ದೇವಸ್ಥಾನದ ಎಂಟ್ರೆನ್ಸು. ಸೊ ಈ ದೇವಸ್ಥಾನ ಏನು ನೋಡ್ತಾ ಇದ್ದೀವಿ, ಸೊ ಇದು ಕಲ್ಲಲ್ಲೇ ಕೆತ್ತಿರುವಂಥದ್ದು, ಯಾವುದೇ ರೀತಿ ಬೇರೆ ಕಡೆಯಿಂದ ತಂದಿಲ್ಲ ಅನ್ನೋ ನನಗೆ ಅನಿಸ್ತಾ ಇದೆ. ನಿಮ್ಗೇನಾಗುತ್ತೆ ಹೇಳಿ, ಯಾಕಂದರೆ ಎಲ್ಲ ಕಂಬಗಳ ನೋಡಿದ್ರೆ ಇರೋ ಬೆಟ್ಟ ಅದಲ್ಲ, ಏನಿದಿಲ್ಲ ನಾವು ಬೆಟ್ಟ ತೋರಿಸ್ತೀವಿ, ಆ ಬೆಟ್ಟದಲ್ಲೇ ಇದನ್ನು ಕೆತ್ತಿರೋ ಥರ ಇದೆ ಪೂರ್ತಿ. ಸೊ ಇವಾಗ ತಾನೇ ದರ್ಶನ ಮುಗಿಸ್ಕೊಂಡ್ವಿ. ವೀಕ್ ಡೇಸ್ ಆಗಿರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ, ನಿಧಾನವಾಗಿ ಆರಾಮಾಗಿ ಚೆನ್ನಾಗಿ ದರ್ಶನ ಆಯಿತು. ಸೊ ಇದು ದೇವರ ದರ್ಶನವಾಗಿನ ಪ್ರಾಣ ದೇವರ ಪೂಜೆ ನಡೀತಾ ಇದೆ, ಅದಕ್ಕೆ ಎಷ್ಟೊಂದು ಬ್ಯಾಗ್ರೌಂಡಲ್ಲಿ ನಾಯ್ಸ್ ಬರ್ತಾ ಇದೆ.
ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಟಿಫನ್ ಮಾಡೋಣ ಅಂತ ಬಂದಿದ್ದೀವಿ. ದೇವಸ್ಥಾನ ಹೊರಗಡೆ ಉಡುಪಿ ಪಚಲ್ ಅಂತ ಹೋಟ್ಲಿದೆ. ಸೊ ದೋಸೆ ಬಂದು ಏನು ತಿನ್ನಲ್ಲ ತಿನ್ನಲಿ, ಚಟ್ನಿಗೆ ಹಾಕೊಂಡು. Cut to that, we successfully completed our first temple. ತಿರುಪರಕುಂಡ್ರಮಿಂದ ಬಸ್ ಹತ್ಕೊಂಡು ನಮ್ಮ ನೆಕ್ಸ್ಟ್ ಪಯಣವನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ಆರ್ಡರ್ ವೈಸ್ ಹೋಗಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದ ದೇರ್ ವಿಲ್ ಬಿ ಅ ಲಾಟ್ ಆಫ್ ಟ್ರಾವೆಲಿಂಗ್ ಆ್ಯಂಡ್ ಆಲ್ಸೋ ನಾವು ಸಮ್ಟೈಮ್ಸ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀವಿ, ಟ್ರೈನ್, ಕಾರ್ ಎಕ್ಸೆಟ್ರಾ. ಸೊ ವಿ ಕೆನಾಟ್ ಗಿವ್ ಯು ಅ ಟ್ರಾವೆಲ್ ಗೈಡ್ಲೈನ್ಸ್. ನಾವು ಜಸ್ಟ್ ನಮ್ಮ ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ಕೊತೀವಿ. ಇವಾಗ ನಾವು ಸೆಕೆಂಡ್ ಟೆಂಪಲ್ ಆಫ್ ಆರುಪಡ ವಿಡು ರೀಚ್ ಆಗಿದ್ದೀವಿ. ದಟ್ ಇಸ್ ತಿರುಚೆಂದೂರು. ಸೊ ಇದು ಎರಡನೇ ದೇವಸ್ಥಾನ, 6 ದೇವಸ್ಥಾನಗಳಲ್ಲಿ ಎರಡನೇ ದೇವಸ್ಥಾನ ಇದು. ಇದು ಮಧುರೈಯಿಂದ ನೆಕ್ಸ್ಟು ಇಲ್ಲಿ ಬಂದಿರೋದು. ಸೊ ಇಲ್ಲಿ ಏನಂದರೆ ಸುಬ್ರಹ್ಮಣ್ಯ ದೇವರು ಸುರಪದ್ಮ ಅನ್ನೋ ರಾಕ್ಷಸನ್ನು ಸಂಹಾರ ಮಾಡಿದ್ದು ಜಾಗ ಈ ಪ್ಲೇಸು. ಸೊ ಅದರಿಂದ ಇಲ್ಲಿ ದೇವಸ್ಥಾನ ಸ್ಥಾಪನೆ ಪಟ್ಟಿದೆ. ಇಲ್ಲಿ ಶಿವನು ಕೂಡ ಆರಾಧಿಸ್ತಾರೆ. ಸೊ ಈಗ ದೇವಸ್ಥಾನಕ್ಕೆ ಹೋಗ್ಬರೋಣ. ಈಗ ದರ್ಶನ ಮುಗಿಸ್ಕೊಂಡ್ಬಂದ್ವಿ. ಆಲ್ಮೋಸ್ಟ್ 2 hours ಕ್ಯೂವಲ್ಲಿದ್ವಿ. ಈ ದರ್ಶನ ಆಯಿತು, ಚೆನ್ನಾಗಾಯಿತು. ದೇವ್ರ ದರ್ಶನ ತುಂಬ ಸ್ಮೈಲಿ ಫೇಸಲ್ಲಿದ್ದರು ದೇವರು. ಅದು ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಈ ದೇವಸ್ಥಾನಗಳಿಗೆ. ನನಗೆ ತುಂಬ ಇಷ್ಟ ಆಯಿತು ದೇವಸ್ಥಾನ. ಇವತ್ತು ಬಂದು ರಾಜ ಅಲಂಕಾರಂ ಅಂತ ಹೇಳಿ ದೇವ್ರಿಗೆ ಬಂದು ಲೈಕ್ ಅಲಂಕಾರ ಮಾಡಿದ್ರು. ಫೇಸ್ಗೆಲ್ಲ ಗಂಧಲಿದ್ರು, ಫುಲ್ ಸ್ಮೈಲಿ ಫೇಸ್. ತುಂಬ ಹತ್ತಿರದಿಂದ ನೋಡಿದ್ವಿ, ಚೆನ್ನಾಗಿತ್ತು. ಇವತ್ತು ಆ್ಯಕ್ಚುಲಿ ವೀಕ್ ಡೇ, ಬಟ್ ಆದರೆ ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ನಮಗೆ ಎಷ್ಟೊತ್ತಾಯಿತು 2 hour ಆಯಿತು. ಅದು ನಾವು 100 rupees ಇದರಲ್ಲೇ ಲೈನಲ್ಲೇ ಹೋದ್ವಿ. ಅಂದರೂ ಕಂಟ್ರೋಮಲ್ಲಿ ಜನನೇ ಇರಲಿಲ್ಲ, ತುಂಬ ಕಾಲಿತ್ತು ಬಾಂಬಿಂಗು. ಬಟ್ ಇಲ್ಲಿ ತುಂಬ ಜನ ಇದ್ದಾರೆ. ಅದು ಅಯ್ಯಪ್ಪ ಮಾಲೆ ಹಾಕ್ತಾರಲ್ಲ, ಇವಾಗ ಅದು ಸೀಸನು. ಸೊ ತುಂಬ ಜನ ಇದ್ದಾರೆ ಇಲ್ಲಿ ಇವತ್ತು. ತಿರುಚೆಂದೂರು ಇಸ್ ಅ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್. ಇದೇ ಸೆಕೆಂಡ್ ಟೈಮ್ ನಾನಿಲ್ಲಿ ಬರ್ತಿರೋದು. ಫಸ್ಟ್ ಟೈಮ್ ನಾನಿಲ್ಲಿ ಬಂದಾಗ ಐ ಫೆಲ್ಟ್ ಸೋ ರಿಲ್ಯಾಕ್ಸ್ಡ್ ಆ್ಯಂಡ್ ಪೀಸ್ಫುಲ್. ಮನ್ಸು ಒಂಥರ ಸಾಫ್ಟಾಗಿ ಶಾಂತಿಯಾಗಿತ್ತು. ಅಗೇನ್ ಐ ಫೆಲ್ಟ್ ದ ಸೇಮ್ ಆ್ಯಂಡ್ ಫೀಲಿಂಗ್ ದ ಸೇಮ್. ಏನಪ್ಪ ಇವಳು ಸ್ವಾಮೀಜಿ ಥರ ಮಾತಾಡ್ತಿದ್ದಾಳೆ ಅಂತ ಅಂದ್ಕೊಂಬಿಡಿ. ನಾನು ಮನೇಲಿ ದೀಪ ಕೂಡ ಹಚ್ಚಲ್ಲ ಅಂತ ಬೈಸ್ಕೊತಿದ್ದೀನಿ. ಇವಾಗ ಏನು ಗೊತ್ತಾ, ಐ ಆಮ್ ನಾಟ್ the only one person feeling this. Guru is also feeling the same. So guys, just come and visit this temple. ನೀವು ಫುಲ್ ಡೇ ತಿರುಚೆಂದೂರಲ್ಲಿದ್ದೀರಾ ಅಂದರೆ ಈವ್ನಿಂಗ್ ಟೆಂಪಲ್ ವಿಸಿಟ್ ಮಾಡಿ ಆ ಸಮುದ್ರ ದಡದಲ್ಲಿ ಕೂತ್ಕೊಂಡು ಆ ಅಲೆಗಳ ಸೌಂಡು ಮತ್ತು ಪಿಕಾಕ್ ಸೌಂಡು ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ದೇವಸ್ಥಾನದ ಆ ಮ್ಯೂಸಿಕ್ಕು ಒಂಥರ ಏನೋ ವೈಬ್ ಕೊಡುತ್ತೆ ನಿಮಗೆ. ಸೊ ಅದನ್ನು ಎಂಜಾಯ್ ಮಾಡಿ. ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಾಗ ಈ ಗೀಪು ಏನೂ ಇರಲಿಲ್ಲ. ಇವಾಗ ನೋಡಿದ್ರೆ ನಂಗೆ ಒಳ್ಳೆ ಮೆರೀನಾ ಬೀಚಲ್ಲಿ ಇರೋ ಥರ ಫೀಲ್ ಕೊಡ್ತಿದೆ. ತಿರುಚೆಂದೂರಲ್ಲಿ ದಾಸೋಹದಲ್ಲಿ ಊಟ ಮುಗಿಸ್ಕೊಂಡು ಈಗ 3ನೇ ದೇವಸ್ಥಾನಕ್ಕೆ ಹೊರಟಿದ್ದೀವಿ, ಪಳನಿಗೆ. ತಿರುಚೆಂದೂರಿಂದ ಪಳನಿಗೆ ಆಲ್ಮೋಸ್ಟ್ 296 kilometers. ಆನ್ ದ ವೇ ಟೀ ಕುಡಿಯೋಕ್ಕೆ ಬ್ರೇಕ್ ತೊಗೊಂಡು ಟೀ ಕುಡಿತಾ ಇದ್ದೀವಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಈ ಪಯಣದ ನೆಕ್ಸ್ಟ್ ಪಾರ್ಟ್ ವಿಲ್ ಬಿ ಕಮಿಂಗ್ ಸೂನ್. ಬಾಯ್.